ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಪ್ರಸನ್ನ ವೀರಭದ್ರಸ್ವಾಮಿ ಭೈರೇಗೌಡ, ಶ್ರೀಕಾಂತ್ ಮುದ್ದೇಗೌಡ, ರಾಮಚಂದ್ರ ಗೌಡ ಮತ್ತು ರೈತರು ಇಂದು ಸುದ್ದಿಗೋಷ್ಠಿ ನಡೆಸಿ ತೋಟಗಾರಿಕಾ ಇಲಾಖೆಯಲ್ಲಿ ರೈತರಿಗೆ ಬರಬೇಕಾದ ಸಬ್ಸಿಡಿಯನ್ನ ಕೂಡಲೇ ಬಿಡುಗಡೆ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ಈಗಾಗಲೇ ರೈತರು ಸ್ವಂತ ಹಣ ಹಾಗೂ ಬ್ಯಾಂಕುಗಳಿಂದ ಸಾಲವನ್ನ ಪಡೆದು ಹಸಿರು ಮನೆ ನಿರ್ಮಾಣ ಮಾಡಿಕೊಂಡಿದ್ರು. ಇದುವರೆಗೆ ಸಹಾಯಧನ ಹಣ ಏನು ಬಿಡುಗಡೆ ಮಾಡಿಲ್ಲ. ಇನ್ನು ಇದೇ ತಿಂಗಳ 28ರಂದು ಸಭೆಯನ್ನ ನಡೆಸಿ ಸಬ್ಸಿಡಿ ಬಿಡುಗಡೆ ಮಾಡುವುದಾಗಿ ತಿಳಿದ್ರೆ, ಆದ್ರೆ ಹಣ ಬಿಡುಗಡೆ ಮಾಡಿಲ್ಲ. ಏನ್ ಮಾಡ್ಬೇಕು? ಈಗ ನಮ್ಗಿರೋದು ಒಂದೇ ದಾರಿ, ನಾವು ನೇಣಾಕೊಂಡು ಸಾಯ್ಬೇಕು ಅಥವಾ ವಿಷ ತಗೊಂಡು ಕುಡಿಬೇಕಷ್ಟೇ. ಅದು ಬಿಟ್ಟರೆ 1 ಕೋಟಿ ರೂಪಾಯಿ ನಮಗಂತೂ ದೊಡ್ಡ ಅಮೌಂಟೇ, ತುಂಬ ದೊಡ್ಡ ಅಮೌಂಟ್. ನಮ್ಮ 1 ಕೋಟಿ ರೂಪಾಯಿ ಸಾಲ ಮಾಡಿದ್ದೀವಿ, ತಿಂಗಳು ನಾವು ಅದು ಬಡ್ಡಿ ಕಟ್ತಾ ಇದ್ದೀವಿ. ನಮಗೇನು ಸಬ್ಸಿಡಿ ಕೊಡ್ತೀವಿ, ನಾವೇನು ಭಿಕ್ಷೆ ಬಿಡ್ತಿಲ್ಲ ಸರ್. ಸಬ್ಸಿಡಿ ನಮಗೆ ಕೊಡ್ತೀವಿ ಅಂತ ಹೇಳಿದ್ದೀರಾ. ನಾವು ರೈತರುಗಳು ಕಾಮನ್ ಯಾರ ಹತ್ರನೂ ಕೈ ಚಾಚಲ್ಲ. ನಮಗೆ ಸಬ್ಸಿಡಿನ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಅಪ್ಲಿಕೇಶನ್ ಹಾಕಿದ್ವಿ, ಸೆಲೆಕ್ಟ್ ಆಗಿದ್ದೀವಿ, ನಮ್ಮ ಹಕ್ಕದು. ನನ್ನ ಹೆಸರು ವರ್ಕ್ ಆರ್ಡರ್ ಬಂದಿದೆ. ವರ್ಕ್ ಆರ್ಡರ್ ಬಂದಿಲ್ಲ ನಾವು ಕೇಳೋದೇ ಇಲ್ಲ. ವರ್ಕ್ ಆರ್ಡರ್ ಬಂದಿದೆ, ನಮ್ಮ ಹಕ್ಕು, ನೀವು ಕೊಡ್ಬೇಕು ನಮಗೆ. ನಾವು ಅಧಿಕಾರಿಗಳನ್ನ ಕೇಳೋಕೆ ಹೋದರೆ ಅಧಿಕಾರಿಗಳು ಮೇಲ್ಗಡೆ ಹೇಳ್ತಾರೆ. ಕೆಳಮಟ್ಟದ ಅಧಿಕಾರಿಗಳಿಂದ ಮೇಲ್ಮಟ್ಟದ ಅಧಿಕಾರಿ ಎಲ್ಲರಿಗೂ, ಪ್ರಿನ್ಸಿಪಲ್ ಸೆಕ್ರೆಟರಿವರೆಗೂ ಭೇಟಿಯಾಗಿ ಆಯಿತು, ರಾಜಕಾರಣಿಗಳನ್ನ ಭೇಟಿಯಾಗಿ ಆಯಿತು, ಮಿನಿಸ್ಟ್ರುಗಳನ್ನ ಭೇಟಿಯಾಗಿ ಆಯಿತು. ನಮ್ಗೆ ಇದುವರೆಗೂ ನಮ್ಗೆ ಯಾವುದೇ ರೀತಿಯಾದಂಥ ಪರಿಹಾರ ಸಿಕ್ಕಿಲ್ಲ. ನಾವು ಹಂಗಾಗಿ ನಾವೇನು ಮಾಡೋಕ್ಕಾಗ್ತಾಯಿಲ್ಲ. ನಮಗೆ ಒಂದು 35 ಕೋಟಿ ರೂಪಾಯಿಯಷ್ಟು ಸಬ್ಸಿಡಿ ಹಣವನ್ನು ಸರ್ಕಾರ ಬಿಡುಗಡೆಗೊಳಿಸಲೇಬೇಕಾಗಿದೆ. ಅದರ್ವೈಸ್ ಅಷ್ಟೂ ಜನ ರೈತರುಗಳಿಗೂ, ನಂದೊಬ್ಬನ ಕತೆ ಅಲ್ಲ, ಅಷ್ಟೂ ಜನ ರೈತರು 157 ಜನ ಫಲಾನುಭವಿಗಳಿದ್ದೀವಿ ಮೇಡಮ್. ಫಲಾನುಭವಿ ರೈತರುಗಳು ನಮ್ಮ ರಾಜ್ಯದಲ್ಲಿ 157 ಜನ ಇದ್ದೀವಿ. ಅಷ್ಟೂ ಜನ ರೈತರುಗಳ ಕತೆ ಏನಾಗುತ್ತೆ? 35 ಕೋಟಿ ರೂಪಾಯಿ ಸರ್ಕಾರಕ್ಕೆ ದೊಡ್ಡ ಅಮೌಂಟ್ ಅಲ್ಲ, ರೈತರಿಗೆ ನಮಗೆ ಭಾಳ ದೊಡ್ಡ ಅಮೌಂಟು. ಜೀವನ ಮಾಡೋದೇ ಕಷ್ಟ ಆಗ್ಬಿಡ್ತಾ ಇದೆ. ನಾವು 1 ಎಕರೆ ಜಮೀನಲ್ಲಿ ನಾವು ಪಾಲಿವಾಸ್ ಮಾಡಿರೋ ಸರ್, ಒಂದು 30ರಿಂದ 40 ಜನಕ್ಕೆ ಪ್ರತಿದಿನ ಉದ್ಯೋಗ ಕೊಡ್ತೀವಿ. ಹೆಮ್ಮೆಯಿಂದ ಹೇಳ್ತೀವಿ, ಎಲ್ಲ ನಾವು ವಿಸಿಟ್ ಮಾಡ್ಬೋದು ತಾವುಗಳು. ನಾವು ಪ್ರತಿದಿನ ಅಷ್ಟು ಉದ್ಯೋಗ ಕೊಟ್ಟೇ ಕೊಡ್ತೀವಿ. ಕಳೆ ಕೀಳೋದಿರ್ಬೋದು, ಫಸಲು ಕೀಳೋದಿರ್ಬೋದು, ಔಷಧಿ ಹೊಡಿದು, ಇನ್ನೊಂದು ಮತ್ತೊಂದೆಲ್ಲ ಕೊಟ್ಟಿರ್ತೀವಿ. ನಮಗೆ ಸರ್ಕಾರ ಯಾಕೆ ಈ ರೀತಿ ಧೋರಣೆ ಮಾಡ್ತಿದೆಯೋ, ಕಡೆಗಣಿಸಿದೆಯೋ ನಮಗಂತೂ ಗೊತ್ತಿಲ್ಲ.